ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ಗುಮಾತ್ಯಮೀಕಂ ವಂದೇ ಭವಘ್ನಮಪರಾತುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ವಿಶೇಷ ಜ್ಞಾನ ಪ್ರಾರ್ಥನೆ ಪ್ರಾಣೋವಾ ಅಹಮಸ್ಮಿರ್ಷೇ. ಇದಾಯ್ತಲ್ವಾ? ಸ್ವದೇಹೇಂದ್ರಿಯ ಹೇತುತ್ವಂ ಯಾವಜ್ಜೀವಸ್ಯ ಸ್ವಕರ್ಮಭಿಃ ಯಜ್ಜೀವಸ್ಯ ಕರ್ಮಭಿಃ ಆವೃತ್ಯ ವಿಷ್ಣುತತ್ವಂ ತದ್ ಹೇತುಶ್ಚಿತ್ ಪ್ರಕೃತಿರ್ಮತ ಜೀವಸ್ಯ ಸುಖದುಃಖಾನಾಂ ಭೋಗಶಕ್ತಿಪ್ರದಃ ಸದಾ ಪರಮಃ ಪುರುಷೋ ವಿಷ್ಣುಃ ಸರ್ವಕರ್ತಾಪಿ ಸನ್ ಸದಾ ವಿಶೇಷಕರ್ತಾ ಕೇಷಾಂಚಿದುಕ್ತೋ ಯದ್ವದ್ವಿಕುಂಠಪಃ ಉಚ್ಯತೆ ಸರ್ವಪಾಲೋಪಿ ವಿಶೇಷೇಣ ಸ್ವಕರ್ಮಣ. ಹಿಂದೆ ಉಪದ್ರಷ್ಟಾನುಮಂತ ಚ ಅನ್ನುವ ಶ್ಲೋಕದ ವಿವರಣೆಯನ್ನ ಕೊಟ್ಟು, ಅಂದ್ರೆ ವಸ್ತುತ ಉಪದ್ರಷ್ಟಾನುಮಂತ ಇನ್ನು ಬರಬೇಕು. ಅದು 21ನೇ ಶ್ಲೋಕನ ಅಲ್ಲ 23ನೇ ಶ್ಲೋಕ. 21 ಶ್ಲೋಕದ್ದು ನೋಡಿದ್ದೇವೆ ನಾವು. 22, 23 ನೋಡ್ಬೇಕು. ಅದು ಆಯ್ತು. ಪೇಜ್ ಯಾವುದು? ಸರಿ. 22ನೇ ಶ್ಲೋಕದ ನಂತರ 23ನೇ ಶ್ಲೋಕದ ಅಸ್ಯ ಜೀವಸ್ಯ ಸದಸದ್ಯೋನಿ ಜನ್ಮಸು ಕಾರಣಂ ಸತ್ವಾದಿ ಗುಣಸಂಗಃ ಸ್ವತಂತ್ರ ಕಾರಣಂತು ಪರಮೇಶ್ವರ ಏವ ಇತ್ಯಾಹ ಉಪದ್ರಷ್ಟ ಅನುಮಂತ ಇತಿ. ಈ ಜೀವನಿಗೆ ಒಳ್ಳೆಯ ಶರೀರ ಮತ್ತು ಕೆಟ್ಟ ಶರೀರ ಅನ್ನುವ ಎಲ್ಲ ರೀತಿಯ ಜೀವನಕ್ಕೂ ಕೂಡ ಕಾರಣ ಯಾವುದು ಅಂದ್ರೆ ಸತ್ವಾದಿ ಗುಣಸಂಗಃ, ಸಾತ್ವಿಕ ರಾಜಸ ತಾಮಸ ಅನ್ನುವ ಜೀವಕ್ಕೆ ಆ ರೀತಿಯಾದ ಹೆಸರು ಬರ್ಲಿಕ್ಕೆ ಕಾರಣ ಈ ಸತ್ವ ರಜಸ್ಸು ತಮಸ್ಸು ಅನ್ನುವ ಗುಣಗಳು. ಈ ಸಾತ್ವಿಕ ರಾಜಸ ತಾಮಸ ಅನ್ನುವ ಗುಣಗಳ ಪ್ರಭಾವದಿಂದ ಜೀವವು ಕೂಡ ಸಾತ್ವಿಕ ಶರೀರವನ್ನು, ರಾಜಸ ಶರೀರವನ್ನು, ತಾಮಸ ಶರೀರವನ್ನು ಹೊಂದುತ್ತೆ. ಶರೀರದಲ್ಲಿ ವಿಭಾಗಗಳು ಇದ್ದೇ ಇದೆ. ಇಲ್ಲದೆ ಇದ್ರೆ ಆ ಪ್ರಭಾವ ಅನ್ನೋದಕ್ಕೆ ಅರ್ಥ ಇರಲಿಲ್ಲ. ಪ್ರಭಾವ ಬೀರುವಂಥದ್ದು ತಾತ್ಕಾಲಿಕವಾದ್ರೂ ಕೂಡ ಶರೀರದಲ್ಲಿ ನಮಗೆ ಹೊರಗಿನಿಂದ ಕಾಣುವಂಥದ್ದು ಒಂದೇ ರೀತಿಯಾದ ಲಕ್ಷಣಗಳಿದ್ರೂ ಕೂಡ, ಅದೇ ಮೂಳೆ, ಅದೇ ರಕ್ತ, ಅದೇ ಕಣ್ಣು, ಅದೇ ತಲೆ, ಅದೇ ಬಾಯಿ ಎಲ್ಲವೂ ಆಗಿದ್ರೂ ಕೂಡ ಅದು ಕೆಲಸ ಮಾಡುವ ರೀತಿ ಬೇರೆ ಬೇರೆ ಆಗಿರುತ್ತೆ. ಕೆಲವರಿಗೆ ಅವರ ಆಸಕ್ತಿಗಳಲ್ಲಿ ತುಂಬಾ ಸಾತ್ವಿಕವಾಗಿ ಅದರ ಪ್ರವೃತ್ತಿಯನ್ನ ಮಾಡ್ತಾರೆ. ಅದೇ ಆಸಕ್ತಿ ಇರುತ್ತೆ, ಆದ್ರೆ ಅದನ್ನ ಸ್ವಲ್ಪ ಸ್ಪರ್ಧೆಯ ದೃಷ್ಟಿಯಿಂದ ಸ್ವೀಕಾರ ಮಾಡ್ತಾರೆ. ಇನ್ನು ಕೆಲವರು ಆ ಆಟವನ್ನು ಅಥವಾ ಇನ್ನೇನೋ ಒಂದು ತಾವು ಯಾವ ಪ್ರವೃತ್ತಿಯಲ್ಲಿ ಇರ್ತಾರೋ ಅದನ್ನ ಅತ್ಯಂತ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆಗಾಗಿ ಬಳಸ್ತಾರೆ. ಹಾಗಾಗಿ ಶರೀರ ಮೇಲ್ನೋಟಕ್ಕೆ ಒಂದೇ ಆಗಿದ್ರೂ ಕೂಡ ಅಥವಾ ಅದರಲ್ಲಿರುವ ಬೇರೆ ಬೇರೆ ಗುಣಧರ್ಮಗಳು ಮೇಲ್ನೋಟಕ್ಕೆ ಕಾಣಿಸದೇ ಇದ್ರೂ ಕೂಡ ಅದರ ಪ್ರಭಾವದಿಂದಾಗಿ ಸದಸದ್ಯೋನಿ ಜನ್ಮಸು ಕಾರಣಂ, ಒಳ್ಳೆಯ ಶರೀರ ಮತ್ತು ಕೆಟ್ಟ ಶರೀರ ಅಂತ ಒಂದರ್ಥದಲ್ಲಿ ಸಾಧನೆಗೆ ಆಗುವ ಶರೀರ, ಸಾಧನೆಗೆ ಆಗದ ಶರೀರ ಅಂತ ಒಂದರ್ಥ. ರಾಕ್ಷಸ ಯೋನಿ ಅಥವಾ ಪ್ರಾಣಿ ಶರೀರ ಈ ತರ ಸಿಕ್ಕಿದಾಗ ಅದು ಅಸದ್ಯೋನಿ ಆಗುತ್ತೆ.
ಇನ್ನೊಂದು, ಮನುಷ್ಯ ಶರೀರ ಸಿಕ್ಕಿದಾಗ್ಲೂ ಕೂಡ ಆ ಶರೀರದಲ್ಲೂ ಕೂಡ ಮತ್ತೆ ವೈವಿಧ್ಯ ಇದೆ. ಆ ವೈವಿಧ್ಯ ಅಂತ ಅನ್ನೋದಕ್ಕೆ ಕಾರಣ ಅದರ ಪರಂಪರೆ. ಹಿಂದಿನಿಂದ ಅದನ್ನ ಬಳಸಿಕೊಂಡು ಬಂದ ರೀತಿ, ಅವರು ತಿನ್ನುವ ಆಹಾರದ ಪ್ರಭಾವ, ಅವರು ವಾಸ ಮಾಡಿದ ಜಾಗದ ಪ್ರಭಾವ ಮತ್ತು ಅವರಿಗೆ ಸಿಕ್ಕಿದ ವ್ಯಕ್ತಿಗಳ ಪ್ರಭಾವ, ಇದರಿಂದಾಗಿ ಅದು ವ್ಯತ್ಯಾಸಗೊಳ್ಳುತ್ತೆ. ಈ ಬದಲಾವಣೆ ಎಲ್ಲರಲ್ಲೂ ಆಗತ್ತೆ ಅಂತಿಲ್ಲ. ಈಗ ಸಾತ್ವಿಕವಾದ ಆಹಾರವನ್ನೇ ತಿಂದ್ರೂ ಕೂಡ ಒಳಗಿನಿಂದ ಜೀವನಲ್ಲಿ ಅತ್ಯಂತ ತಾಮಸ ಸ್ವಭಾವ ಇದ್ರೆ ಸ್ವಲ್ಪ ಹೊತ್ತು ಅವನು ತುಂಬಾ ಮುಖವಾಡ ಧರಿಸಿಕೊಂಡು ತನ್ನನ್ನ ಅತ್ಯಂತ ಸಜ್ಜನ ಅಂತನ್ನುವ ರೀತಿಯಲ್ಲಿ ಕಾಣಿಸುವಂತೆ ಮಾಡಬಹುದು. ಆದರೆ ಮತ್ತೊಂದು ಪ್ರಸಂಗ ಬಂದಾಗ ಅಥವಾ ಒಳಗಿನಿಂದ ಅದರ ಕೆಚ್ಚು ಹೆಚ್ಚಿದಾಗ ಅವನು ತನ್ನ ದುಷ್ಟ ಸ್ವಭಾವವನ್ನ, ಈ ಹೆಚ್ಚು ದುಡ್ಡು ಬಂದಾಗ ಕೆಲವರ ಸ್ವಭಾವ ಗೊತ್ತಾಗುತ್ತೆ, ಇನ್ನು ಕೆಲವರದ್ದು ಹೆಚ್ಚು ದುಡ್ಡು ಕಳ್ಕೊಂಡಾಗ ಅವರ ಸ್ವಭಾವ ಗೊತ್ತಾಗುತ್ತೆ. ಇದು ಆಯಾ ಕಾಲ ಅವನನ್ನ ಪರಿಚಯಿಸ್ಲಿಕ್ಕೆ ಮಾಡುವಂತ, ಅವನ ಸಾಧನೆಯ ಮಟ್ಟ ಎಲ್ಲಿದೆ ಅಂತ ಪರಿಚಯಿಸ್ಲಿಕ್ಕೆ ಮಾಡುವಂತಹ ಕೆಲವು ಕ್ರಮಗಳು. ಹಾಗೆ ಈ ಶರೀರದಲ್ಲಿ ಸದಸದ್ಯೋನಿ ಜನ್ಮಸು ಕಾರಣ ಯಾವುದು ಅಂದ್ರೆ ಸಂಘ. ಯಾವ ಸಂಘ? ಗುಣದ ಸಂಘ. ಯಾವೆಲ್ಲ ಗುಣಗಳು? ಸತ್ವಾದಿ ಗುಣ ಸಂಘ. ಹಾಗಾಗಿ ಸಾತ್ವಿಕ ಗುಣ ಸಂಘ ಅಂತ ಅನ್ನೋದು ಸಾತ್ವಿಕ ಪ್ರವೃತ್ತಿಗೆ ಕಾರಣವಾದ್ರೆ, ರಾಜಸ ಗುಣ ಸಂಘ ಅನ್ನೋದು ರಾಜಸ ಪ್ರವೃತ್ತಿಗೆ ಕಾರಣವಾಗುತ್ತೆ. ತಾಮಸ ಗುಣ ಸಂಘ ಅದು ಒಂದೊಂದ್ ಸರ್ತಿ ಒಂದು ಜನ್ಮ ಪೂರ್ತಿ ಇರಬಹುದು ಅವನ ತಾಮಸ ಪ್ರವೃತ್ತಿ. ಜೀವ ಚೆನ್ನಾಗಿದ್ದಾನೆ, ಆದ್ರೆ ಅವನಿಗೆ ಸಿಕ್ಕಿದ ವಾತಾವರಣ ಅತ್ಯಂತ ಕಲುಷಿತವಾದದ್ದಾದಾಗ, ಶರೀರ ಅತ್ಯಂತ ಯಾವುದೋ ಒಂದು ದೋಷದ ಹಿನ್ನೆಲೆಯಿಂದ ಅವನಿಗೆ ಅತ್ಯಂತ ಕಟುವಾದದ್ದು ಸಿಕ್ಕಿದಾಗ ಅವನು ಅದರಲ್ಲಿ ಸಾಧನೆ, ಅದರ ಒಳಗಿನಿಂದ ಜೀವಕ್ಕೆ ಕೆಲವೊಮ್ಮೆ ಗೊತ್ತಾಗ್ತಾ ಇರುತ್ತೆ, ಇದು ಸರಿಯಲ್ಲ, ಇದಕ್ಕೆ ನಾನು ಹೊಂದುವಂತದ್ದಲ್ಲ ಅಂತ ಅನ್ನಿಸ್ತಿರುತ್ತೆ. ಆದ್ರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇರುವುದಿಲ್ಲ. ಒಂದೊಂದ್ ಸರ್ತಿ ಗುರುಗಳ ಅನುಗ್ರಹ ಅಥವಾ ಒಂದು ವಿಶೇಷ ಸನ್ನಿಧಾನದ ಪ್ರೇರಣೆ ಅಥವಾ ಯಾರೋ ಒಬ್ರು ಅವನನ್ನ ಕೈ ಹಿಡಿದು ಹೊರಕ್ಕೆ ಕರ್ಕೊಂಡು ಬಂದ ಹಾಗೆ ಒಳ್ಳೆ ಅನುಭವ ಆಗಿ ಅವನು ಅದರಿಂದ ಪಾರಾಗಿ ಬರಬಹುದು. ಅವನು ಎಲ್ಲೇ ಹುಟ್ಟಿದ್ರು ಕೂಡ ಅವನ ಕಾಲ ಬಂದಿದೆ ಅಂದ್ರೆ, ಅವನ ಪ್ರಭಾವ ಚೆನ್ನಾಗಿದೆ ಅಂದ್ರೆ, ಅವನಿಗೊಬ್ರು ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಅಂದ್ರೆ, ಅಥವಾ ಅವನಿಗೆ ಒಂದು ಒಳಗಿನಿಂದಲೇ ಅವನನ್ನ ಪ್ರಚೋದಿಸುವ ಶಕ್ತಿ ಸರಿಯಾಗಿ ಅವನನ್ನ ಮಾರ್ಪಾಟುಗೊಳಿಸಿದೆ ಅಂತಂದ್ರೆ, ಅವನು ಅಲ್ಲಿಂದ ಸಾತ್ವಿಕ ಸ್ಥಿತಿಯನ್ನ ತಲುಪ್ತಾನೆ. ಹಾಗಾಗಿ ಆದ್ರೆ ಇದೆಲ್ಲದಕ್ಕೂ ಕಾರಣ ಗುಣಗಳು ಹೌದು, ಆದ್ರೆ ಆ ಗುಣಗಳನ್ನ ಪ್ರಚೋದಿಸೋನು ಭಗವಂತನೇ. ಅಸ್ಯ ಜೀವಸ್ಯ ಸದಸದ್ಯೋನಿ ಜನ್ಮಸು ಕಾರಣಂ, ಹೊರಗಿನ ಕಾರಣ ಸತ್ವಾದಿ ಗುಣ ಸಂಘ, ಕಾರಣ ಭಗವಂತ. ಕಾರಣ ಅನ್ನುವಂಥದ್ದು ಪ್ರಭಾವಿಸುವುದಕ್ಕೆ ಬೇಕಿರುವಂತ ಮೆಟೀರಿಯಲ್ ಕಾಸ್ ಅನ್ನೋದು ಕೆಲಸ ಮಾಡುತ್ತೆ, ಆದ್ರೆ ಕೆಲಸ ಮಾಡ್ಲೇಬೇಕು ಅಂತ ನಿಶ್ಚಯ ಇಲ್ಲ. ಕೆಲವೊಂದ್ ಸರ್ತಿ ಅತ್ಯಂತ ದುಷ್ಟರಿರ್ತಾರೆ, ಅವರಲ್ಲಿ ಸಾತ್ವಿಕವಾದ ವಲಯವೇ ಇರುತ್ತೆ. ಅವರ ಈ ದುಷ್ಟತನ ಅನ್ನೋದೇ ಅತ್ಯಂತ ಪ್ರಭಾವ ಆದಾಗ ಒಳಗಿನಿಂದ, ಅವ್ರು ಎಷ್ಟು ಒಳ್ಳೆಯ ಮನೆತನದಲ್ಲಿ ಹುಟ್ಟಿ ಬಂದಿದ್ರು ಕೂಡ, ಒಳ್ಳೆ ಜೀನ್ಸ್ ಆಗಿದ್ರು ಕೂಡ, ಅಥವಾ ಒಳ್ಳೆ ಗುರುಗಳು ಸಿಕ್ಕಿದ್ರು ಕೂಡ, ಅಥವಾ ಒಳ್ಳೆ ವಾತಾವರಣ ಸಿಕ್ಕಿದ್ರು ಕೂಡ, ಅವರು ಅತ್ಯಂತ ದುರ್ಲಭವಾದ ರೀತಿಯ ಬದುಕನ್ನು ನಡೆಸ್ತಾರೆ. ಇನ್ನು ಕೆಲವೊಮ್ಮೆ ಅತ್ಯಂತ ಸಾತ್ವಿಕ, ಯಾವುದೋ ಒಂದು ಪ್ರಭಾವ, ಯಾವುದೋ ಒಂದು ವಲಯ ಅವನ ಧರ್ಮವನ್ನ ಪ್ರಕಟಗೊಳಿಸ್ಲಿಕ್ಕೆ ತಡೆಯೊಡ್ಡಿದ್ರು ಕೂಡ, ಅವನಿಗೆ ಕೆಲವೊಂದು ಜಿಜ್ಞಾಸೆಗಳು ಮೂಡಿ ಅದಕ್ಕೋಸ್ಕರ ತಾನೇ ಸ್ವತಃ ಪ್ರಯತ್ನ ಮಾಡಿ, ಒಬ್ಬ ಬೆಳಿಬೇಕು ಅಂತಿದ್ರೆ ಯಾರು ತಡಿಲಿಕ್ಕಾಗಲ್ಲ. ಬೆಳಿಲಿಕ್ಕಿಲ್ಲ ಅಂದ್ರೆ ಯಾರು ಬೆಳೆಸಿದ್ರು ಅವನೇನ್ ಬೆಳೆದು ಉದ್ಧಾರ ಆಗಿ ಬಂಗಾರದ ಫಲವನ್ನ ಕೊಡ್ಲಿಕ್ಕಂತೂ ಅವನಿಗೆ ಸಾಧ್ಯ ಇಲ್ಲ. ಅವನೇ ತಗಡು ಅಂದ್ಮೇಲೆ ಬಂಗಾರವನ್ನ ಹೇಗ್ ಕೊಡ್ತಾನೆ? ಸುಮ್ನೆ ಬಂಗಾರದ ಕೋಟ್ ಮಾಡಿದ ಕಾಗೆ ಬಂಗಾರ ಕೊಡ್ತಾನಷ್ಟೇ ತಾತ್ಕಾಲಿಕವಾಗಿ. ಆದ್ರೆ ಹೊರಗೆ ಯಾರಿಗೂ ಗೊತ್ತಾಗಲ್ಲ ಅದು ಬಂಗಾರ ಅಲ್ಲ ಅಂತ. ಎಲ್ರೂ ಕೂಡ ಭಾರಿ ಬಂಗಾರ ಅಂತ ಅನ್ಕೋತಾ ಇರ್ತಾರೆ, ಅದು ಕಾಗೆ ಬಂಗಾರ ಅಂತ ಆಮೇಲೆ ಗೊತ್ತಾಗುತ್ತೆ. ಹಾಗೆ ಈ ವಿಷಯದಲ್ಲಿ ಪ್ರಕೃತಿ ಅನ್ನೋದು ಅಂದ್ರೆ ಸತ್ವರಜಸ್ತಮಸ್ಸು ಅನ್ನೋ ಗುಣಗಳ ಪ್ರಭಾವದಿಂದ ಜೀವವನ್ನ ಬೇರೆ ಬೇರೆ ಸ್ಥಿತಿಗತಿಗಳಿಗೆ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಅದರಲ್ಲಿ ಸ್ವತಂತ್ರ ಕಾರಣ ಯಾರು? ಇಲ್ಲಿ ತನಕ ಕಾರಣ ಅಂತಂದ್ರೆ
ಆ ವಸ್ತು ಇದೆ, ಆದ್ರಿಂದಾಗ ಆ ಕೆಲಸ ಆಗುತ್ತೆ. ಯಂತ್ರವನ್ನ ನಾವು ಆ ಎಷ್ಟೋ ಸರ್ತಿ ಅದು ತಪ್ಪು ಮಾಡಲ್ಲ ಅಂತೆಲ್ಲ ನಾವು ಭಾವಿಸ್ತೇವೆ. ಆದ್ರೆ ಅದರಲ್ಲಿಯೂ ಕೂಡ ಯಾರಾದ್ರೂ ಒಬ್ಬ ತನ್ನ ದುರ್ದೆಸೆಯನ್ನ ತೋರ್ಲಿಕ್ಕೆ ಅಥವಾ ಅದರ ಮೇಲೆ ಹ್ಯಾಕೋ ಅಥವಾ ಇನ್ನೇನೋ ಒಂದು ಮಾಡಿದ ಅಂದ್ರೆ ಅದು ಸುಮ್ನೆ ಅವನೇ ಮಾಡ್ಬೇಕು ಅಂತಿಲ್ಲ, ರ್ಯಾಂಡಮ್ ಆಗಿ ಅದರ ಮೇಲೆ ಒಂದ್ ಕೆಟ್ಟ ಪ್ರೋಗ್ರಾಮ್ ಬರ್ದ್ ಬಿಟ್ಬಿಡ್ತಾನೆ. ಅದು ಎಲ್ಲಿ ಬೇಕಾದ್ರೂ ಹೋಗಿ ಏನ್ ಬೇಕಾದ್ರೂ ಮಾಡ್ಬೋದು. ಅಂತ ಒಳಗಿನ ಅವ್ಯವಸ್ಥೆಗಳಿಂದ ಏನೇನೋ ಬದಲಾವಣೆಗಳಾಗಿ ಬದುಕು ದುರ್ಭರವಾಗುತ್ತೆ. ಆದ್ರಿಂದ ಇದಕ್ಕೆ ತಿಳುವಳಿಕೆ ಇಲ್ಲ. ಆದ್ರೆ ತಿಳುವಳಿಕೆ ಇದ್ದು ಸ್ವತಂತ್ರವಾಗಿ ಕೆಲಸವನ್ನ ಮಾಡುವಂತಹ ಕಾರಣ ಶಕ್ತಿ ಅದು ಭಗವಂತ. ಹಾಗಾಗಿ ಲೋಕದಲ್ಲಿರುವಂತಹ ಬೇರೆ ಬೇರೆ ಕಾರಣಗಳಲ್ಲಿ ಸ್ವತಂತ್ರವಾದ ಕಾರಣ ಎನಿಸಿದವನು ಭಗವಂತ. ಸ್ವತಂತ್ರ ಕಾರಣಂತೂ ಪರಮೇಶ್ವರ ಏವ, ಪರಮಾತ್ಮನೇ ಹೊರತು ಬೇರೆಯವರಲ್ಲ. ಅದಕ್ಕೆ ಇಲ್ಲಿ ಇಷ್ಟು ಬಿಡಿಸಿ ಹೇಳಿದ್ದು ಉಪದ್ರಷ್ಟ, ಹನುಮಂತ, ಭಕ್ತ, ಭೋಕ್ತ, ಮಹೇಶ್ವರ. ಎಲ್ಲ ರೀತಿಯಿಂದಲೂ ಕೂಡ ಪರಮಾತ್ಮನ ಮಹತ್ವವನ್ನ ಹೇಳಲಿಕ್ಕೆ ಈ ಶ್ಲೋಕ. ಪರಮಾತ್ಮೇತಿ ಚಾಪ್ಯುಕ್ತ ದೇಹೇಸ್ಮಿನ್ ಪುರುಷ ಪರಃ ಸರ್ವೇಭ್ಯ ಉಪರಿದ್ರಷ್ಟ ಯದುಪದ್ರಷ್ಟೃ ನಾಮಕಃ. ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ಅವನೇ ತನ್ನನ್ನ ದೊಡ್ಡವನು ಅಂತ ಹೇಳ್ಕೊಳ್ಳಿಕ್ಕೆ ಅಂತ ತಿಳಿಬೇಡಿ. ಪೂರ್ವ ಗ್ರಂಥಗಳಲ್ಲಿಯೂ ಕೂಡ ಋಷಿಗಳ ದರ್ಶನದಲ್ಲಿ ಈ ಮಾತೆ ಬಂದಿದೆ. ಸರ್ವೇಭ್ಯ ಉಪರಿದ್ರಷ್ಟ, ಎಲ್ಲದಕ್ಕಿಂತ ಮೇಲಿನ ಸಿಸಿ ಕ್ಯಾಮೆರಾದಲ್ಲಿ ನೋಡೋನವನು, ಎಲ್ಲದಕ್ಕಿಂತ ಅತ್ಯಂತ ಉತ್ತಮವಾದ ದರ್ಶನ ಶಕ್ತಿ. ನಾವು ಹೇಳ್ತೇವೆ ಬರ್ಡ್ ವ್ಯೂ ಅಂತ. ಎಲ್ಲ ವಿಷಯಗಳನ್ನ ಅತ್ಯಂತ ಆಳವಾಗಿ ವಿಸ್ತಾರವಾಗಿ ಮುನ್ನೋಟಗೈಯುವಂತಹ ಶಕ್ತಿ ಇರುವಂತದ್ದು ಅವನಿಗೆ. ಯತ್ ಉಪದ್ರಷ್ಟೃ ನಾಮಕಃ, ದೇವರಿಗೆ ಹೆಸರು, ಅತ್ಯಂತ ಸುಂದರವಾದ ಹೆಸರು. ಎಲ್ಲಾ ಕೇಸ್ಗಳ ಸಾಕ್ಷಿ ಅವನು. ಅವನು ಉಪದ್ರಷ್ಟ. ಯಾರು ಏನೇ ಬೇಕಾದ್ರೂ ಬೇಡವಾದ ಕಾಣಿಕೆಯನ್ನ ಸಾಕ್ಷಿಯಾಗಿ ಹೇಳ್ಬಹುದು. ನೋಡೇ ಇಲ್ಲದೆ ಇದ್ರು ನೋಡಿದ್ದೇನೆ ಅಂತ ಸುಳ್ಳು ಸಾಕ್ಷಿಯನ್ನು ಒದಗಿಸಬಹುದು. ಆದ್ರೆ ಭಗವಂತ ಆ ಮಧ್ಯದಲ್ಲಿ ನಿಂತು ಅವನ ಜೀವವನ್ನ ಪಕ್ವಗೊಳಿಸುವುದು ಕೆಲಸ ಮಾಡುತ್ತಾನೆ. ಅದು ದುರ್ಜೀವವಾದ್ರೆ ಕೆಟ್ಟ ರೀತಿಯಿಂದ ಪಕ್ವ ಮಾಡ್ತಾನೆ. ಹೆಚ್ಚು ಹುಳ ಆಗುವ ಹಾಗೆ, ಹೆಚ್ಚು ಹುಳಿ ಆಗುವ ಹಾಗೆ, ಹಣ್ಣುಗಳಲ್ಲಿ ಹೇಗೆ ಅದು ಪಕ್ವವಾಗುತ್ತೋ, ಅಂದ್ರೆ ಅದು ಹಾಗೆ ಹೆಚ್ಚು ಹುಳ ಆದ್ಮೇಲೆ ಅದು ಕೊಳೆತು ನಾರಿ ಮಣ್ಣು ಸೇರುತ್ತೆ. ಇಲ್ಲ ಅಂದ್ರೆ ಅದು ಕೂಡ ಹಾಗೆ ಉಳಿದು ಬಿಡ್ಬೇಕಿತ್ತು. ಒಳ್ಳೆ ಹಣ್ಣು ಹೇಗೆ ತಿಂದು ಜೀರ್ಣವಾಗುತ್ತೋ ಹಾಗೆ ಕೆಟ್ಟ ಹಣ್ಣು ಹುಳಗಳಿಂದ ತಿಂದು ಅಥವಾ ಅದರ ಪಾಕ ಅತ್ಯಂತ ಹೆಚ್ಚಾಗಿ ಕೊಳೆತು ನಾರುತ್ತೆ. ಎರಡಕ್ಕೂ ಕೂಡ ಪಕ್ವಗೊಳಿಸುವಂತಹ ವ್ಯವಸ್ಥೆಯನ್ನ ಭಗವಂತ ಮಾಡಿರ್ತಾನೆ. ಸ್ವಾತಂತ್ರ್ಯಾತ್ ಸ್ವಾನುಕೂಲೇನ ಮತ್ಯಾ ಪ್ರೇರಯತಿ ಸ್ಮಯತ್. ಅವನು ಯಾವತ್ತೂ ಕೂಡ ನೇರವಾಗಿ ಬಂದು ಕೈ ಹಿಡಿದು ಭಗವಂತ ನನ್ನನ್ನ ಅವನೇ ಬಂದು ರಕ್ಷಣೆ ಮಾಡಬೇಕು ಅಂತ ಯಾರು ಎಷ್ಟೇ ಕೇಳಿದ್ರು ಕೂಡ ಅವನು ಹಾಗೆ ರಕ್ಷಣೆ ಮಾಡುವವನಲ್ಲ. ಬಹಳ ಜನ ನಂಗೆ ದೇವರಿದ್ದಾರೆ ಅಂತಾನೆ ನಂಬಿಕೆ ಬರಲ್ಲ, ಯಾಕೆಂದ್ರೆ ನಾನು ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ನನಗೆ ಯಾವುದೇ ರೀತಿಯಾದ ಒಳಿತಿನ ಜೀವನ ಸಿಕ್ಕಿಲ್ಲ ಅಂತೆಲ್ಲ ಕೆಲವರು ಆಕ್ಷೇಪ ಮಾಡುವುದುಂಟು. ನಾನು ಸುಮಾರು ಹೊತ್ತು ಧ್ಯಾನ ಮಾಡಿದೆ, ಸುಮಾರು ಹೊತ್ತು ತಪಸ್ಸು ಮಾಡಿದೆ, ನಂಗೆ ದೇವರು ಸಿಗ್ಲೇ ಇಲ್ಲ. ನೀವು ದೇವರು ಅಂತ ಹೇಳುವಂತದ್ದೆಲ್ಲ ಬರೀ ಕಲ್ಲು ಮಣ್ಣುಗಳೆಲ್ಲ ದೇವರಲ್ಲ ಅಂತಂದ್ಮೇಲೆ ನಾನು ದೇವರನ್ನ ಹೆಂಗ್ ನಂಬುದು ಅಂತೆಲ್ಲ ಬೊಬ್ಬೆ ಹೊಡಿತಾ ಇರ್ತಾರೆ. ಅದಕ್ಕೆ ಒಂದು ಸಣ್ಣ ಘಟನೆ ಬರುತ್ತೆ. ಯಾರೋ ಒಬ್ಬ, ಅಂದ್ರೆ ಒಂದು ಊರಲ್ಲಿ ಜೋರು ನೆರೆ ಬಂದಾಗ ನೆರೆಯಲ್ಲಿ ಊರಿನ ಜನ ಎಲ್ಲ ಗುಳೆ ಎದ್ದು, ಅಂದ್ರೆ ಬರುತ್ತೆ ಅಂತ ಗೊತ್ತಾಯ್ತು, ಆಗ ಹೇಳಿದ್ರು ಮೊದ್ಲೇ ಹೀಗೆ ಮಳೆ ಬರುವ ಸಾಧ್ಯತೆ, ದಯವಿಟ್ಟು ನಿಮ್ಮ ವಸ್ತುಗಳನ್ನ ಸಂಗ್ರಹಿಸಿಕೊಂಡು ಗುಳೆ ಎದ್ದು ಬಿಡಿ. ಆಗ ಯಾರೋ ಒಬ್ಬ ಬಹಳ ಭಕ್ತ, ದೇವರನ್ನು 24 ಗಂಟೆ ಸ್ತುತಿ ಮಾಡ್ತಾ ಇದ್ದವ, ಸ್ತುತಿ ಮಾಡ್ತಾನೆ. ಸ್ತುತಿ ಮಾಡಿದಾಗ ಅವನು ಬಂದು ಹೇಳ್ತಾನೆ ಒಬ್ಬ ಹೊರಗಿನಿಂದ, ಗಂಟು ಮೂಟೆ ಕಟ್ಟು, ಈ ಊರು ನಾನು ಹುಟ್ಟಿದ್ದು ಬೆಳೆದದ್ದು, ನನ್ನ ಎಲ್ಲ ಬದುಕು ಇಲ್ಲೇ ಆಗಿದ್ದು, ಇದನ್ ಬಿಟ್ಟು ಹೇಗೆ ಹೊರಡುದು, ನಾನು ಬರಲ್ಲ ಅಂತ. ಸರಿ ಅಂತ ಅವನು ತನ್ನ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾನೆ. ಒಂದೆರಡು ದಿವಸದಲ್ಲಿ ಮಳೆ ಜೋರಾಗ್ಲಿಕ್ಕೆ ಶುರುವಾಗುತ್ತೆ. ಅಷ್ಟೊತ್ತಿಗೆ ಯಾರು ಎಲ್ಲ ಮನೆಯಿಂದ ಹೊರಡ್ತಾ ಇರ್ತಾರೆ. ಅವರು ಅಕ್ಕಪಕ್ಕದವರು ಇವನನ್ನ ಕರೀತಾರೆ, ಬಾ
ಇಲ್ಲ ಇಲ್ಲ, ನಾನು ಇಂಥ ಸಣ್ಣ ಪುಟ್ಟ ಮಳೆಗೆಲ್ಲ ಜಗ್ಗೋರಲ್ಲ, ನಿಮ್ಮಷ್ಟು ಹೆದರು ಪುಕ್ಕ ಅಲ್ಲ ನಾನು, ನಾನೇ ವ್ಯವಸ್ಥೆ ಮಾಡ್ಕೋತೇನೆ, ನೀವು ಹೋಗಿ ಅಂತಾನೆ. ಸರಿ, ಮತ್ತೆರಡು ದಿವಸ ಮಳೆ ಬಂದಾಗ ಊರೆಲ್ಲ ನೀರ್ ತುಂಬಿದೆ ಅಂತ ಗೊತ್ತಾಗುತ್ತೆ. ಆಗ ಇನ್ಯಾರೋ ಬಂದು, ಹೊರಡೋ ಮರಯ, ಇನ್ನು ಹೀಗೆ ಇದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಅದೇನಿಲ್ಲ, ಈ ನೀರು ಯಾವದಕ್ಕೆ ದೊಡ್ಡ ಕಷ್ಟ, ಹೋಗುತ್ತೆ ಇದು. ಇನ್ನು 2 ದಿವಸದ ನಂತರ ಮತ್ತೆ ಮನೆಯ ಹತ್ರ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ, ಮನೆ ಒಳಗೆಲ್ಲ ನೀರ್ ಬರ್ಲಿಕ್ಕೆ ಶುರುವಾಗಿದೆ. ಇವನು ಆಗ್ಲೂ ಕೂಡ ಒಂದು ಸ್ಟೂಲ್ ಮೇಲೆ ನಿಂತ್ಕೊಂಡು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವ್ರು ಬರ್ತಾನೆ ಅಂತ. ಅಷ್ಟಾದ್ರೂ ಯಾರೋ ಮತ್ತೆ ಬಂದು ಒಂದು ಸಣ್ಣ ಇದು ತೆಪ್ಪದಲ್ಲಿ ಎಲ್ಲ ಸಾಮಾನು ಹಾಕೊಂಡು, ಬಾಬಾ ಬೇಗ ಹಾಕು ನಿನ್ನ ಸಾಮಾನು ಕೂಡ, ಹೋಗೋಣ. ಇಲ್ಲ ಇಲ್ಲ, ನಾನು ಹಾಗೆಲ್ಲ ಬರುದಿಲ್ಲ, ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ಇದು ಕೂಡ ಸಮಸ್ಯೆ ಪರಿಹಾರ ಆಗುತ್ತೆ, ದೇವ್ರು ಬಂದು ನನ್ಗೆ ಉಪಕಾರ ಮಾಡ್ತಾನೆ ಅಂತ ಅನ್ಕೊಂಡು ಬರಲ್ಲ ಅಂತಾನೆ. ಆಮೇಲೆ ಮನೆಯ ಮಾಳಿಗೆ ತನಕ ನೀರು ಬರುತ್ತೆ, ಇವನು ಮಾಳಿಗೆ ಮೇಲೆ ಹತ್ತಿ ಹೋಗ್ತಾನೆ. ಆಗ ಮತ್ತೂ ಯಾರೋ ಬರ್ತಾರೆ, ಅದು ತುಂಬಿ ಹೋಗಿ ಮೇಲಿನ ಮಾಳಿಗೆಗೆ ಹೋಗಿ ಟೆರೇಸಲ್ಲೇ ಕೂತ್ಕೋಬೇಕಾಗುತ್ತೆ. ಆಗ ಇನ್ನು ಅನೇಕ ಜನ ಇದ್ದಾರೆ ಅಂತ ಗೊತ್ತಾದಾಗ ಹೆಲಿಕಾಪ್ಟರ್ ಅಲ್ಲಿ ಮತ್ತೆ ಯಾರೋ ಬಂದು ಅವನನ್ನ ಹುಡುಕ್ತಾ ಬರುವಾಗ, ಇವನ್ ಮೇಲೆ ತುದಿಯಲ್ಲಿ ಕೂತಿದ್ದಾನೆ, ಮನೆಯ ಹೊಗೆ ದಿಬ್ಬದಲ್ಲಿ ಈ ಹೊಗೆ ಬಿಡುವ ಒಂದು ಕಂಬ ಇರುತ್ತಲ್ಲ, ಅದರ ಮೇಲೆ ಕೂತ್ ಬಿಟ್ಟಿದ್ದಾನೆ. ಉಳಿದ ಕಡೆ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅವನಾಗ್ಲೂ ಬರಲ್ಲ ಅಂತಾನೆ. ಜೋರಾಗಿ ಆ ಕಡೆಯಿಂದ ನೀರಿನ ಪ್ರವಾಹ ಜಾಸ್ತಿ ಆಗಿ ಇವನನ್ನು ಕೊಚ್ಕೊಂಡು ಹೋಗುತ್ತೆ. ಕೊಚ್ಕೊಂಡು ಹೋಗುವಾಗ ದೇವರನ್ನ ಜೋರ್ ಮಾಡ್ತಾನೆ, ಬೈತಾನೆ, ನಾನೆಷ್ಟು ದೊಡ್ಡ ಭಕ್ತ, ಎಷ್ಟೆಲ್ಲ ಪ್ರೀತಿಯಿಂದ ನಿನ್ನನ್ನು ನಾನು ಪ್ರೀತಿಸಿದೆ, ಆದ್ರೆ ನೀನ್ ಮಾತ್ರ ನನಗೆ ಕೈ ಕೊಟ್ಟೇ ಬಿಟ್ಟಿ, ನನಗೆ ಅದಕ್ಕೋಸ್ಕರನೇ ದೇವರನ್ನು ನಾನು ನಂಬಲ್ಲ ಅಂತ ಈಗ ಅನ್ಕೊಳ್ತಾ ಇದ್ದೇನೆ ಅಂತ ದೇವ್ರ ಮೇಲೆ ಸಿಕ್ಕಾಪಟ್ಟೆ ಕಿರುಚಾಡ್ತಾನೆ. ಆಗ ದೇವ್ರು ಹೇಳ್ತಾನೆ, ನಾನ್ ನಿನ್ನನ್ನು ರಕ್ಷಿಸ್ಲಿಕ್ಕೆ ಎಷ್ಟು ಟ್ರೈ ಮಾಡಿದೆ, ನೀನೇ ಬರ್ಲಿಲ್ಲ, ನೀನ್ ಎಲ್ ಬಂದಿ, ಈಗ ತಾನೇ ನನ್ಗೆ ಧ್ವನಿ ಕೇಳಿಸ್ತಾ ಇರೋದು, ಇಲ್ಲಿ ತನಕ ಎಲ್ಲಿತ್ತು? ಅಯ್ಯೋ, ನಾನ್ ಬರ್ಲಿಲ್ಲ ಅಂತ ನೀನ್ ಅನ್ಕೊಂಡ್ರೆ, ನಾನು ಮೊದಲು ಊರಿಂದ ಪೇಪರಲ್ಲಿ ನಿಮ್ಗೆ ಮಳೆ ಬರಬಹುದು ಅಂತ ಸೂಚನೆ ಕೊಟ್ಟಿದ್ದು ಓದಿದ್ದಿ ತಾನೆ, ಅದು ನಾನೇ ನಿಂಗೆ ಸೂಚನೆ ಕೊಟ್ಟಿದ್ದು, ಇಲ್ಲಾಂದ್ರೆ ನಿನ್ ಕಣ್ಣಿಗೆ ಯಾಕೆ ಬೀಳ್ಬೇಕಿತ್ತು? ಆಮೇಲೆ ಯಾರೋ ಊರ್ನವ್ರು ಬಂದು ಹೇಳಿದ್ರು, ಆಮೇಲೆ ಮಳೆ ಬಂದಾಗ್ಲೂ ಹೇಳಿದ್ರು, ನೀರ್ ತುಂಬಿದಾಗ್ಲೂ ಹೇಳಿದ್ರು, ಒಳಗ್ ಬಂದಾಗ್ಲೂ ಹೇಳಿದ್ರು, ಹತ್ತಿದಾಗ್ಲೂ ಹೇಳಿದ್ರು, ಆಮೇಲೂ ಕೊನೆಗೆ ಬಂದು ಮೇಲಿನಿಂದ ಎಷ್ಟು ಕಡೆಯಿಂದ ನಾನು ನಿನ್ನನ್ನ ರಕ್ಷಿಸ್ಲಿಕ್ಕೆ ಪ್ರಯತ್ನ ಮಾಡದೆ, ನಾನೇ ಯಾವತ್ತು ಬರುದಿಲ್ಲ. ಸ್ವಾತಂತ್ರ್ಯಾತ್ ಸ್ವಾನುಕೂಲ್ಯೇನ ಮತ್ಯಾ ಪ್ರೇರಯತಿ ಸ್ಮಯತ್, ನ ದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್, ಎಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ ಅಂತ ಮಹಾಭಾರತವು ಹೇಳುವ ಮಾತು. ತಾನು ಸ್ವತಂತ್ರನಾಗಿರುವುದರಿಂದ ಯಾವುದರಿಂದ ಬೇಕಾದ್ರೂ ಲೋಕವನ್ನ ಪ್ರೇರೇಪಿಸಬಹುದು. ಒಂದು ಜಡದಿಂದಲೂ ಪ್ರೇರೇಪಿಸಬಹುದು, ಅವನಿಗೊಂದು ಪೇಪರ್ನಲ್ಲಿ ಸಿಕ್ಕಿದ ಸುದ್ದಿಯಿಂದಲೂ ಆತನಿಗೆ ತನ್ನನ್ನ ರಕ್ಷಿಸಿಕೊಳ್ಳುವ ಎಚ್ಚರ ಬರಬಹುದು. ಇಲ್ಲ, ಯಾರೋ ಒಬ್ಬ ವ್ಯಕ್ತಿ ಅವನ ಆಪ್ತನೇ, ಬಾ ಹೋಗೋಣ, ಇನ್ನಿಲ್ಲಿ ಇದ್ರೆ ಕಷ್ಟ ಆಗುತ್ತೆ, ಯಾಕೋ ತುಂಬಾ ವಾತಾವರಣ ಹದಗೆಟ್ಟಿದೆ ಅಂತ ಅವನು ಎಚ್ಚರಿಸಿದಾಗ್ಲೂ ಹೊರಡಬಹುದು. ಹಾಗಾಗಿ ಭಗವಂತ ನಮ್ಮ ಎದುರಿಗೆ ಬರ್ತಾನೆ ಅಂದ್ರೆ ನೇರವಾಗಿ ಬರ್ತಾನೆ ಅಂತಿಲ್ಲ. ಎಷ್ಟೋ ಸರ್ತಿ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡ್ಲಿಕ್ಕೆ ಯಾವುದೋ ಅತಿಥಿ ರೂಪದಲ್ಲಿ ಬರಬಹುದು, ಯಾವುದೋ ಪ್ರಾಣಿ ರೂಪದಲ್ಲಿ ಬರಬಹುದು, ಯಾವುದೋ ಪಕ್ಷಿ ರೂಪದಲ್ಲಿ ಬರಬಹುದು, ಗೊತ್ತಿಲ್ಲ. ಹಾಗಾಗಿ ಸರ್ವಪ್ರಾಣಿ ಹೃದಯಸ್ಥನಾದ ಭಗವಂತನಿಗೆ ಎಲ್ಲ ಕಡೆಯಲ್ಲೂ ಸೇವೆ ಮಾಡುವ ಅವಕಾಶ ಸಿಕ್ಕಿದಾಗ ಅದನ್ನು ಸದುಪಯೋಗಪಡಿಸಿಕೊಳ್ಬೇಕಾದದ್ದು ಒಬ್ಬ ಮನುಷ್ಯನಿಗೆ ಅತ್ಯಂತ ಅಗತ್ಯವಾದ ಕೆಲಸ. ಹಾಗಾಗಿ ಅವನನ್ನ ಪ್ರೇರಣೆ ಮಾಡ್ಲಿಕ್ಕೆ ನಾನು ಎಲ್ಲಿ ಬೇಕಾದ್ರೂ ಬರಬಹುದು. ಮತ್ಯಾ ಪ್ರೇರಯತಿ, ನಾನು ಒಳಗಿನಿಂದ ಬುದ್ಧಿಯನ್ನ ಪ್ರೇರೇಪಣೆ ಮಾಡಿ ಸ್ವತಂತ್ರನಾಗಿದ್ದೇನೆ. ಬೇರೆ ಯಾರಿಗೂ ಕೂಡ ಮಾಡ್ತಾರೆ. ಈಗ ನಮ್ಮನ್ನ ಈ ಮಾಧ್ಯಮದ ದಾರಿಯಲ್ಲಿ ಅನೇಕ ಜಾಹೀರಾತುಗಳ ಮೂಲಕ ನಾವು ಏನನ್ನು ಮಾತಾಡ್ತೇವೋ ಅದನ್ನೇ ಒಳಗಿನಿಂದ ಕೇಳಿಸಿಕೊಂಡು ಅದಕ್ಕೆ ಬೇಕಿರುವಂತಹ ಅಡ್ವರ್ಟೈಸ್ಮೆಂಟ್ ಅನ್ನ ಕಳಿಸುವ ಪ್ರೇರಣಾ ಶಕ್ತಿ ಇವತ್ತು ನಡೀತಾ ಇದೆ. ಆದ್ರೆ ಅದಕ್ಕೂ ಕೂಡ ಒಂದು ಮಿತಿ ಇದೆ, ಅದು ಕೂಡ ಒಂದು ಹಂತದ ತನಕ. AI ನಿಂದ ಏನ್ ಬೇಕಾದ್ರೂ ಇವತ್ತು ಸಿಗುತ್ತೆ ಅನ್ನುವ ತನಕ ಮನುಷ್ಯ ಬೆಳೆದು ಬಿಟ್ಟಿದ್ದಾನೆ. ಆದ್ರೆ ಅದಕ್ಕೂ ಕೂಡ ಪ್ರೇರಕನಾಗಿ ಒಬ್ಬ ಯಾರೋ ಸ್ವತಂತ್ರನಾದ ವ್ಯಕ್ತಿ ಬೇಕು. ಆ ರೀತಿ ಯಂತ್ರಗಳ ಸಿದ್ಧಿಯಾಗುವುದಕ್ಕೂ ಒಂದು ಕಾರಣ ಬೇಕು. ಆ ಸಿದ್ಧಿಯಾದ ಯಂತ್ರಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೂ ಕಾರಣ ಬೇಕು. ಹಾಗಾಗಿ
ಈ ಯಂತ್ರಗಳು ನಡೆಯದ ಜಾಗ ಅಂತ ಒಂದಿಷ್ಟು ಇರುತ್ತಲ್ಲ, ಕೆಲವು ಭಾಗಗಳು, ಅಂತಹ ಜಾಗದಲ್ಲಿ ಮತ್ತೆ ಹೊಸತನ್ನ ಪ್ರೇರೇಪಿಸುವ ಶಕ್ತಿಯಾಗಿ ಭಗವಂತ ಕೆಲಸ ಮಾಡಿಯೇ ಮಾಡುತ್ತಾನೆ. ಹನುಮಂತೇತಿ ಕಥಿತಃ ಸ್ವಯಂ ಪ್ರಭುರಜೋ ಹರಿಹಿ. ಅಂತಹ ಭಗವಂತ ಹನುಮಂತ. ಹನುಮಂತ ಅಂದ್ರೆ ಅನುಮತಿ ನೀಡಿದವ, ತಿಳಿದವ, ಸರಿಯಾಗಿ ಈ ಕೆಲಸ ಆಗ್ತಾ ಇದೆ ಅಂತ ತಲೆಯಾಡಿಸಿದವ, ಆಯ್ತು ಅಂತ ಒಪ್ಪಿಕೊಂಡವ. ಯಾರವನು? ಸ್ವಯಂ ಅಜಹ ಹರಿಹಿ ಪ್ರಭು. ಸ್ವಯಂ ಪ್ರಭುತ್ವವನ್ನ ಹೊಂದಿದವ, ಹುಟ್ಟದವ, ಎಲ್ಲ ಪಾಪಗಳನ್ನ ಪರಿಹರಿಸುವವ, ಎಲ್ಲ ದೋಷಗಳನ್ನ ಅಪಹರಿಸುವವ, ಎಲ್ಲ ಗುಣಗಳನ್ನು ತನ್ನೆಡೆಗೆ ಸೆಳೆಯುವವ, ಎಲ್ಲ ಜೀವವನ್ನು ತನ್ನ ಕಡೆಗೆ ಎಳೆದುಕೊಳ್ಳುವವ. ಇಂಥ ಹರಿಯಾದ, ಹುಟ್ಟದ, ಜಗತ್ತಿನ ಹುಟ್ಟಿಗೆ ವಿಶಿಷ್ಟವಾಗಿ ಕಾರಣನಾದ, ಎಲ್ಲದರ ಮೇಲೆ ಅತ್ಯಂತ ಪ್ರಭಾವ ಬೀರುವಂತಹ ಸ್ವತಃ ಭಗವಂತನನ್ನೇ ಹನುಮಂತ, ಉಪದ್ರಷ್ಟ ಅನ್ನೋ ಶಬ್ದಗಳಿಂದ ಕರೀತಾರೆ. ಮಹಾಶಕ್ತಿರ್ ಯಥೋ ವಿಷ್ಣುರ್ ಮಹೇಶ್ವರ ಇತೀರಿತಃ. ಮಹೇಶ್ವರ ಅಂದ್ರೆ ನಮ್ಗೆ ನೆನಪಾಗುದು ಮಹೇಶ್ವರಂ, ಗಣೇಶ್ವರಂ, ಸುರೇಶ್ವರಂ ಅಂತ ಎಲ್ಲಾ ಪದಗಳನ್ನು ಯಾರಿಗ್ ಬೇಕಾದ್ರೂ ನಾವು ಉಪಯೋಗಿಸ್ತೇವೆ. ಆದ್ರೆ ಮೂಲತಃ ಆ ಪದದ ಮಹತ್ವವುಳ್ಳ ಈಶನಶೀಲೇಶು ವರಹ ಅದು ಸ್ವತಃ ವಿಷ್ಣು ಏವ ಈರಿತಃ. ನಾರಾಯಣನೇ ಆ ಶಬ್ದದಿಂದ ಪ್ರತಿಪಾದ್ಯ. ಮಹತ್ ಅನ್ನುವ ಶಬ್ದ ಎಲ್ಲಿ ಬರುತ್ತೋ ಅದು ಮಾಮೂಲು ಲೋಕದ ಭಾವನೆಗಳಿಗಿಂತ ಅತ್ಯಂತ ಹೆಚ್ಚು ಭಾವಿಸಬೇಕಾದ ಗುಣವನ್ನ ಎಚ್ಚರಿಸುತ್ತೆ. ಹಾಗಾಗಿ ಮಹಾಶಕ್ತಿಯುತನಾದಂತಹ ಭಗವಂತನನ್ನ ಮಹೇಶ್ವರ ಅನ್ನುವ ಶಬ್ದ ಹೇಳ್ತಾ ಇದೆ. ಪರಮತ್ವಾಚ್ಚ ತಸ್ಯೈವ ಹನುಮಂತೃತ್ವ ಮುಚ್ಯತೆ. ಪರಮತ್ವ, ಮಾವನ್ನು ಕೂಡ ಮೀರಿದವನಾದ್ರಿಂದ ಮಂತ ಅನ್ನಿಸಿಕೊಳ್ಳುವುದಕ್ಕೆ ಬೇಕಿರುವಂತಹ ಗುಣವನ್ನ ಅತ್ಯಂತ ನಯವಾಗಿ ಹೊಂದಿದವನು ಹನುಮಂತ. ಅದು ಅವನೇ. ಪರಮತ್ವಾಚ್ಚ ತಸ್ಯೈವ, ಅವನೇ ಈ ಇಡೀ ಜಗತ್ತಿನ ಎಲ್ಲ ಕಾರ್ಯಭಾರಗಳ ಒಪ್ಪಿಗೆ ದಾತ್ರವಾಗಿದ್ದಾನೆ, ಒಪ್ಪಿಗೆಯನ್ನು ನೀಡುವವನಾಗಿದ್ದಾನೆ. ಸ ಏವ ಸರ್ವದೇಹೇಶು ದೇಹಿನೋನ್ಯೋ ವ್ಯವಸ್ಥಿತಃ. ದೇಹಿಗಳಿಗಿಂತ ಬೇರೆಯಾಗಿ ಸರ್ವದೇಹಗಳಲ್ಲಿ ನೆಲೆಸಿದವನಾಗಿ ಅವನೇ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾನೆ. ಅವನೇ ನಮಗೆ ಅವಸ್ಥೆಯನ್ನ ಕೊಟ್ಟಿದ್ದಾನೆ. ನಾವು ಯಾವ ಅವಸ್ಥೆಯಲ್ಲಿ ಇದ್ರೂ ಕೂಡ ಅವನದ್ದೇ ಅದು. ಅದು ಜಾಗೃತ ಅವಸ್ಥೆ ಇರ್ಬೋದು, ಅಥವಾ ಸ್ವಪ್ನಾವಸ್ಥೆ ಇರ್ಬೋದು, ಅಥವಾ ಸುಷುಪ್ತಿ ಅವಸ್ಥೆ ಇರ್ಬೋದು. ಈ ಯಾವ ಅವಸ್ಥೆಯಲ್ಲೂ ಕೂಡ ನಾವು ನಿರಂತರ ತಿರುಗಬೇಕು ಅಂತಂದ್ರೆ ಅದಕ್ಕೆ ಪ್ರೇರಕನಾಗಿ ಭಗವಂತ ವ್ಯವಸ್ಥಿತವಾಗಿ ನಿಂತಿದ್ದಾನೆ. ಎಲ್ಲೂ ಕೂಡ ಯಾರಿಗೂ ಕೂಡ ಏನು ಹಾನಿಯಾಗದಂತೆ ನೋಡಿಕೊಳ್ತಾನೆ ಅನ್ನುವುದು ಒಟ್ಟು ಆ ಪದ್ಯದ ಸಾರ. ಇದರ ಮೇಲೆ ಮತ್ತೆ ಒಂದೆರಡು ಸಾಲುಗಳಿವೆ 23ನೇ ಶ್ಲೋಕಕ್ಕೆ. ಕೊನೆಗೆ ಅದನ್ನು ಮುಗಿಸ್ಬಿಡೋಣ. ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಇತಿ ದೇಹೇಪಿ ಉಕ್ತಃ. ಮಾಂ ವಿದ್ಧಿ ಸರ್ವಕ್ಷೇತ್ರೇಶು. ಯಾವುದೋ ಒಂದು ಜಾಗಕ್ಕೆ ಒಡೆಯನಾಗಿದ್ರೆ ಅವನನ್ನ ಈಶ್ವರ ಅಂತ ಹೇಳ್ಬೋದಾ ಅಂದ್ರೆ ಹೇಳ್ಬಹುದು. ಆದ್ರೆ ಅವನು ಮಹೇಶ್ವರ ಅಲ್ಲ, ಪರಮೇಶ್ವರ ಅಲ್ಲ. ನನ್ನನ್ನೇ ಸರ್ವಕ್ಷೇತ್ರಗಳಲ್ಲಿ ಇರುವವನಾದ್ರಿಂದಾಗಿ ಸರ್ವಕ್ಷೇತ್ರೇಶು ಮಾಂ ವಿದ್ಧಿ, ಎಲ್ಲ ಕ್ಷೇತ್ರಗಳಲ್ಲೂ ನಾನಿದ್ದೇನೆ ಅಂತ ತಿಳಿ. ಅಂದಾಗಿ ಎಲ್ಲ ಪದಗಳ ಪೂರ್ಣ ಅರ್ಥ ಅದು ಭಗವಂತನೇ ಆಗಿದ್ದಾನೆ. ತೇನ ಅಹಮೇವ ಸ ಇತಿ ಪ್ರದರ್ಶಯತಿ. ಆ ಮೂಲಕ ಕೃಷ್ಣ ತನ್ನನ್ನೇ ತಾನು, ನೀನೇ ಈ ಗತಿ, ನೀನೇ ಈ ಮತಿ, ನೀನೇ ಸ್ಥಿತಿ, ಆದ್ರಿಂದಾಗಿ ಎಲ್ಲದಕ್ಕೂ ನೀನೆ. ಅಲ್ಲಿಂದ ಏನೇನು ಅನುಭವ ಪಡೆದ್ರೂ ಕೂಡ ಅದಕ್ಕೆ ಕಾರಣ ನೀನೆ. ದೇಹವು ಬೇರೆ, ದೇಹಿಯಾದ ಜೀವ ಬೇರೆ, ಆ ದೇಹಿಗಳಿಗಿರುವ ಸಂಬಂಧ ಅದು ಕೂಡ ನೀನೇ ಹುಟ್ಟಿಸುವವನು. ಅದರಿಂದಾಗಿ ವ್ಯವಸ್ಥಿತವಾಗಿ ಒಂದು ಜಗತ್ತು ಕಾಲಕ್ಕೆ ತಕ್ಕಂತೆ ಜೀವರಾಶಿಗಳ ಸ್ಪರ್ಶದೊಂದಿಗೆ ಇಡೀ ಪ್ರಪಂಚದ ಬೆಳವಣಿಗೆ ನಡೆಯುತ್ತೋ ಅದಕ್ಕೆ ಕಾರಣ ನೀನಾಗಿದ್ದಿ ಅಂತ. ತೇನ ಅಹಂ, ನೀನಾಗಿದ್ದೀಯ, ಅಹಮೇವ, ನಾನೇ ಆಗಿದ್ದೇನೆ ಅಂತ ಕೃಷ್ಣ ಈ ಮಾತಿನ ಮೂಲಕ ತನ್ನ ಅಸಾಧಾರಣವಾದ ಲೋಕೋತ್ತರವಾದ ಗುಣಗಳನ್ನ ಈ ಪದ್ಯಗಳಲ್ಲಿ ಬಿಡಿಸಿ ಹೇಳಿದ್ದನ್ನ ಆಚಾರ್ಯರ ಮಾತಿನ ಮೂಲಕ ಇದನ್ನ
ಬಿಡಿಸಿ ಆಮೇಲೆ ಶಾಸ್ತ್ರದ ಮಾತುಗಳ ಮೂಲಕವೂ ಕೂಡ ತೇನ ಅಹಮೇವ ಸಹ, ನಾನೇ ಅವನು ಅವನೇ ನಾನು. ಅಂದ್ರೆ ಎಷ್ಟೋ ಸರ್ತಿ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಭಗವಂತ ಹೀಗ್ ಮಾಡ್ತಾನೆ ಅಂತ ಹೇಳಿ ಆ ಭಗವಂತ ನಾನೇ ಅಂತ ತಿಳಿಸುವಂತಹ ಅನೇಕ ಮಾತಿನ ಮೋಡಿಗಳು ನಮಗೆ ಮತ್ತೆ ಮತ್ತೆ ಈ ಗೀತೆಯ ಮಾತುಗಳಲ್ಲಿ ಸಿಗುತ್ತೆ. ಅಂತಹ ಚಿಂತನೆಯ ಮುಂದುವರಿದ ಭಾಗವನ್ನ ನಾಳೆ ಇಲ್ಲ ನಾಳಿದ್ದು ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.